ವಿದ್ಯಾರ್ಥಿಗಳಿಗೆಲ್ಲರಿಗೂ ವಿಡಿಯೋಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ 10ನೇ ತರಗತಿಯ ಒಂದು ಪಾಠದಿಂದ ಅಂದರೆ ವರ್ಗ ಸಮೀಕರಣ ಪಾಠದಿಂದ ನಕ್ಷೆ ವಿಧಾನದಿಂದ ವರ್ಗ ಸಮೀಕರಣ ಬಿಡಿಸುವುದು ಎನ್ನುವುದರ ಬಗ್ಗೆ ನಾವು ಇಂದು ಸರಳವಾಗಿ ಇಂದಿನ ನಮ್ಮ ಚಾನೆಲ್ ಸರಳ ಗಣಿತ ಚಾನೆಲ್ನಲ್ಲಿ ವಿವರಿಸ್ತಾ ಇದ್ದೀವಿ. ಸ್ವಲ್ಪ ನೀಟಾಗಿ ನೋಡಿ, ಏಕೆಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ 4 ಮಾರ್ಕ್ಸಿನ ಅಂಕ ಇದೆ. ಅವಾಗ ನಾವು ಸ್ವಲ್ಪ ಗಮನಿಸಬೇಕು. ಕೆಲವರು ತುಂಬಾ ಸಣ್ಣ ಸಣ್ಣ ಸಿಲ್ಲಿ ಮಿಸ್ಟೇಕ್ಗಳನ್ನ ಮಾಡ್ತಾರೆ. ಅವುಗಳನ್ನ ಈ ವಿಡಿಯೋದಲ್ಲಿ ಸರಳವಾಗಿ ವಿವರಿಸಿ ಹೇಳಿದ್ದೀವಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇ ಲೆಕ್ಕ ಒಂದು ತಗೊಳ್ಳೋಣ ನೋಡಿ. ಎಕ್ಸ್ ಪ್ಲಸ್ ವೈ ಈ ಸರಿ ರಾಜ್ಯ ಮಟ್ಟದ ಪ್ರಿಪರೇಟರಿಗೆ ಬಂದಂತ ಕ್ವಶನ್ ಪೇಪರ್ ಇಂದ ತೆಗೆದ ಲೆಕ್ಕ ಇದು. 2x ಮೈನಸ್ ವೈ ಇಸ್ ಈಕ್ವಲ್ ಟು 4 ಅಂತಿದೆ. ನಕ್ಷೆ ವಿಧಾನದಿಂದ ಬಿಡಿಸಿ ಅಂತಿತ್ತು. ಓಕೆ, ಸೊ ಇಲ್ಲಿ ಪ್ರಶ್ನೆಯನ್ನ ನೀವು ಈ ರೀತಿ ಶುರು ಮಾಡುವಾಗ ಇದರಲ್ಲಿ ಮೊದಲ ಸಮೀಕರಣ, ಇದನ್ನ ಮೊದಲ ಸಮೀಕರಣ ಅಂತ ತಗೊಳ್ತೀರಿ, ಸಮೀಕರಣ 1, ರೈಟ್. ಅದಕ್ಕೆ ಒಂದು ಮೌಲ್ಯ ಪಟ್ಟಿಯನ್ನು ನೀವು ತಯಾರಿಸಿಕೊಳ್ಬೇಕಾಗ್ತದೆ. ಓಕೆ, ಸೊ ಈ ರೀತಿ ಗೀಟ್ ಹಾಕೊಳ್ಳಿ, ಹಿಂಗೆ ಬರುತ್ತಲ್ಲ. ಇದರಲ್ಲಿ ಮೊದಲನೇದಲ್ಲಿ ಎಕ್ಸ್ ನ ಬೆಲೆ ತಗೊಳ್ಳಿ, ಎರಡನೇದ್ರಲ್ಲಿ ವೈ ನ ಬೆಲೆ ತಗೊಳ್ಳಿ, ಇಲ್ಲಿ 0 ತಗೊಳ್ಳಿ, ಈಚೆ ಕಡೆ 0 ತಗೊಳ್ಳಿ. ಓಕೆ, ಇದನ್ನ ಎ ನಿರ್ದೇಶಾಂಕ ಬಿಂದು ಅಂತ ಕರೀತಾರೆ, ಇದನ್ನ ಬಿ ನಿರ್ದೇಶಾಂಕ ಬಿಂದು ಅಂತ ಕರೀತಾರೆ. ಸೊ ಈಗ ಎ ನಿರ್ದೇಶಾಂಕ ಬಿಂದುವಿನಲ್ಲಿ ಎಕ್ಸ್ ನ ಬೆಲೆ ಅಲ್ಲೇ ಇದೆಯಲ್ಲ, ಕಾಣ್ತದಲ್ಲ. ಎಕ್ಸ್ ನ ಬೆಲೆಯನ್ನ ನೀವು 0 ಅಂತ ತಗೊಳ್ತಾ ಇದ್ದೀರಿ. 0 ಹಾಕಿದಾಗ ವೈ ನ ಬೆಲೆ ಏನ್ ಬರುತ್ತೆ ಅಂತ ಕಂಡುಹಿಡಿತಿರೋದು, ಅಷ್ಟೇ, ಸಿಂಪಲ್. ಸೊ ಈಗ ಮೊದಲನೇ ಸಮೀಕರಣ ಅಂದ್ರೆ ಎಕ್ಸ್ ಪ್ಲಸ್ ವೈ ಈಕ್ವಲ್ಸ್ 5. ಒಂದ್ಸರಿ ಬರ್ಕೊಳ್ಳಿ, ತೊಂದರೆ ಏನಿಲ್ಲ. ಮೊದಲನೇದು ಅರ್ಧ ಮಾರ್ಕ್ಸ್ ಇರುತ್ತೆ ಒಂದು ಬೆಲೆಯನ್ನು ಕಂಡುಹಿಡಿದ್ರೆ. ಓಕೆ, ಸೊ ಈಗ ಎಕ್ಸ್ ನ ಬೆಲೆಯನ್ನು ನೀವು 0 ಹಾಕ್ತಾ ಇದ್ದೀರಿ ಅಂದ್ರೆ ಎಕ್ಸ್ ನ ಬೆಲೆಯನ್ನು ರೀಪ್ಲೇಸ್ ಮಾಡಿ 0 ಅಂತ ಬರಿತಾ ಇದ್ದೀನಿ. ಬಾಕಿದೆಲ್ಲ ಅದೇ. ಅಂದ್ರೆ ಇಲ್ಲೇನ್ ಮಾಡಿದ್ದೀನಿ, ಎಕ್ಸ್ ನ ಬೆಲೆ 0 ಅಂತ ಹಾಕ್ತಾ ಇದ್ದೀನಿ. ಅಂದ್ರೆ ಎಕ್ಸ್ ಕಂಡಾಗ 0 ಅಂತ ಬರೀಬೇಕು, ಇಷ್ಟೇ ವ್ಯತ್ಯಾಸ. ಎಕ್ಸ್ ಕಂಡಾಗ ಎಕ್ಸ್ ಬರೀಬಾರ್ದು, ಏನಂತ ಬರೀಬೇಕು, 0 ಅಂತ ಬರೀಬೇಕು. ನೋಡಿ, ಅದನ್ನೇ ಇಲ್ಲಿ ಮಾಡಿರೋದು. ಎಕ್ಸ್ ಕಂಡಾಗ ಅಲ್ಲಿ ತೆಗೆದುಬಿಟ್ಟು 0 ಅಂತ ಬರ್ಕೊಂಡಿದ್ದೀನಿ. ಓಕೆ, ಸೊ ಅವಾಗ 0ಗೆ ಕೂಡೋದ್ರಲ್ಲಿ ಕಳೆಯೋದ್ರಲ್ಲಿ ಬೆಲೆ ಇಲ್ಲ, ಆವಾಗ 0ನ ಬಿಡ್ಬೋದು. ವೈ ನ ಬೆಲೆ 5 ಅಂತ, ಹಾಗೆ ನೀವಿಲ್ಲಿ 5 ಅಂತ ತಗೊಳ್ಬೇಕು. ಎಕ್ಸಿನ ಬೆಲೆ 0 ಆದಾಗ ಈಗ ನಿರ್ದೇಶಾಂಕ ಬಿಂದು ಹೇಗೆ ಬರುತ್ತೆ ಅಂದ್ರೆ ಮೊದಲು ಬರೆದಿರೋದು ಎಕ್ಸ್ ನ ಬೆಲೆ, ನಂತರ ಬರೆದಿರೋದು ವೈ ನ ಬೆಲೆ. ಮೊದಲು ಬರೆದಿದ್ದು ಎಕ್ಸ್ ನ ಬೆಲೆ, ನಂತರ ಬರೆದಿರೋದು ಯಾವುದು ಮಕ್ಕಳೇ, ವೈ ನ ಬೆಲೆ. ಹಾಗಾದ್ರೆ ಎಕ್ಸ್ ನ ಬೆಲೆ 0 ಅಂತ ತೆಗೆದುಕೊಂಡಾಗ ವೈ ನ ಬೆಲೆ ಏನ್ ಬಂತು, 5 ಬಂತು. ಹಾಗಾದ್ರೆ ಈ ನಿರ್ದೇಶಾಂಕ ಬಿಂದುವನ್ನ ನಾವು ನಕ್ಷೆ ಒಳಗಡೆ ಗುರುತಿಸಬೇಕು, ಮೊದಲನೇ ಪಾಯಿಂಟ್. ಓಕೆ, ಸೊ ಅದೇ ರೀತಿ ಸೆಕೆಂಡ್ ಪಾಯಿಂಟ್ ಅನ್ನು ನೀವು ಕಂಡುಹಿಡಿಬೇಕು. ಸೆಕೆಂಡ್ ಪಾಯಿಂಟ್ ಅಂತ ಹೇಳಿದ್ರೆ ಇಲ್ಲಿ ಅದೇ ಸಮೀಕರಣವನ್ನು ತಗೊಳ್ಳಿ, ವ್ಯತ್ಯಾಸ ಏನೂ ಇಲ್ಲ, ಸೇಮ್ ಸಮೀಕರಣ. ಇದರಲ್ಲಿ ಎಕ್ಸಿನ ಬೆಲೆ 0 ಅಂತ ಅಲ್ಲ ತಗೊಳೋದು, ವೈ ನ ಬೆಲೆಯನ್ನ 0 ಅಂತ ತಗೊಳ್ತೀವಿ, ಇಷ್ಟೇ ವ್ಯತ್ಯಾಸ. ಓಕೆ, ಸೊ ಹಾಗಾದ್ರೆ ವೈ ನ ಬೆಲೆಯನ್ನ 0 ಅಂತ ತಗೊಳ್ತೀವಿ, ಅದೇ ಇಲ್ಲಿ ಮಾಡಿರೋದು. ನೋಡಿ, ಸ್ವಲ್ಪ ಗಮನಿಸಿ. ವೈ ನ ಬೆಲೆ 0 ಅಂತ ತಗೊಳ್ತೀವಿ, ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿತೀವಿ. ಓಕೆ, ಹಾಗಾದ್ರೆ ವೈ ಅನ್ನು ಕಂಡಾಗ ವೈ ನ ಬೆಲೆ ಬರಿಬಾರದು, ವೈ ನ ಬೆಲೆ 0 ಬರಿಬೇಕು. ಅಂದ್ರೆ ವೈ ನ ಬೆಲೆ ಬರಿಬಾರ್ದು ಅಂತಲ್ಲ, ಬರಿಬೇಕು. ವೈ ನ ಬೆಲೆ ಏನ್ ಬರಿಬೇಕು, 0 ಬರಿಬೇಕು ಅಂತ. ಓಕೆ, ಸೊ ಎಕ್ಸ್ ಅನ್ನು ಹಾಗೆ ಬರಿತೀರಿ, ಪ್ಲಸ್ ಆಸ್ ಇಟ್ ಈಸ್ ಹಾಗೆ ಬರಿತೀರಿ. ವೈ ನ ಬೆಲೆ ಮಾತ್ರ 0 ಅಂತ ತಗೊಳ್ತೀರಿ, ಇದೇ ಅದರಲ್ಲಿರೋ ವ್ಯತ್ಯಾಸ, ಬಾಕಿದೆಲ್ಲ ಅದೇ. ಓಕೆ, ಹಾಗಾದ್ರೆ 0 ಅನ್ನ ಎಕ್ಸ್ ಜೊತೆಗೆ ಕೂಡಿದ್ರೆ ಎಕ್ಸೇ ಬರುತ್ತೆ, 0 ಬರಲ್ಲ. ಈಕ್ವಲ್ಸ್ 5 ಅಂತ ಬರುತ್ತಲ್ವಾ. ಓಕೆ, ಅದು ಇಲ್ಲಿ ಬರಿತೀವಿ ನೋಡಿ. ಹಾಗಾದ್ರೆ ಮೊದಲನೇ ಮೌಲ್ಯ ಪಟ್ಟಿ, ಮೊದಲನೇ ಸಮೀಕರಣಕ್ಕೆ ರೆಡಿ ಮಾಡ್ಕೊಳ್ತೀರಿ. ಹಾಗೆ ಎರಡನೇ ಸಮೀಕರಣ ಇದೆ, ಆ ಎರಡನೇ ಸಮೀಕರಣಕ್ಕೂ ಪುನಃ ನೀವು ಇದೇ ರೀತಿ ಮೌಲ್ಯ ಪಟ್ಟಿಯನ್ನು ತಯಾರಿಸಿಕೊಳ್ಬೇಕು. ಓಕೆ, ಸೊ ಹಾಗಾದ್ರೆ ಫಸ್ಟ್ ನೀವೇನ್ ಮಾಡ್ತೀರಿ, ಬಾಕ್ಸ್ ಹಾಕೊಳ್ತೀರಿ. ನೋಡಿ, ಹಿಂಗೆ ಬಾಕ್ಸ್ ಹಾಕೊಳ್ಳಿ. ಬಾಕ್ಸ್ ಹಾಕೊಂಡು ಮೊದಲು ಎಕ್ಸ್ ನ ಬೆಲೆ, ನಂತರ ವೈ ನ ಬೆಲೆ ಬರಿಬೇಕು. ಎಕ್ಸ್ ನ ಜಾಗದಲ್ಲಿ 0 ತಗೊಳ್ಳಿ, ವೈ ನ ಜಾಗದಲ್ಲಿ 0 ತಗೊಳ್ಳಿ, ಇದು ಕಾಮನ್ ಇದು. ಓಕೆ, ಇದನ್ನ ಸಿ ಬಿಂದು ಅಂತ ತಗೊಳ್ಳಿ, ಇದನ್ನ ಡಿ ಬಿಂದು ಅಂತ ತಗೊಳ್ಳಿ. ಸಮೀಕರಣ ನೋಡಿ ಏನಿತ್ತು, 2x ಮೈನಸ್ ವೈ ಈಕ್ವಲ್ಸ್ 4 ಅಂತ ಇತ್ತು. ಓಕೆ, ಸೊ ಈಗ ನೋಡ್ಕೊಳ್ಳಿ, ನೋಡಿ ವೆರಿ ಸಿಂಪಲ್ ಇದೆ, ಲೆಕ್ಕ ಸಿಂಪಲ್ ಇದೆ. ನೀವು ಸ್ವಲ್ಪ ಗಮನಿಸಿದ್ರೆ ಸಾಕು. ಎಕ್ಸಿನ ಜಾಗದಲ್ಲಿ 0 ಅಂತ ತಗೊಳ್ಳೋದು, ವೈ ನ ಬೆಲೆಯನ್ನ ಕಂಡುಹಿಡಿಯೋದು, ಅಷ್ಟೇ. ವೈ ನ ಬೆಲೆ ಬರಬೇಕು. ಎಕ್ಸಿನ ಜಾಗದಲ್ಲಿ ಇಲ್ಲಿ ಎಕ್ಸ್ ಕಾಣ್ತಾ ಇದೆ, ಅಲ್ಲೊಂದು ಆವರಣ ಹಾಕೊಳ್ಳಿ. ಎಕ್ಸ್ ನ ಜಾಗದಲ್ಲಿ 0. ಅಲ್ಲಿ ಯಾಕೆ ನಾನು ಆವರಣ ಹಾಕಿದ್ದು, ಆವರಣ ಎಂದರೆ ಗುಣಿಸು ಎಂದರ್ಥ, ಅದಕ್ಕೋಸ್ಕರ. ಅಂದ್ರೆ ಎರಡನ್ನ ಎಕ್ಸ್ ಜೊತೆಗೆ ಕೂಡಿದ್ರೆ ಹಿಂಗ್ ಕಾಣ್ತದೆ, ಕಳೆದ್ರೆ ಹಿಂಗ್ ಕಾಣ್ತದೆ.
ಸರಿನಾ? ಗುಣಿಸಿದ್ರೆ ಹಿಂಗ್ ಕಾಣ್ತದೆ, ಏನು ಕಾಣಲ್ಲ, ಮಧ್ಯದಲ್ಲಿ ಎಂಥದ್ದು ಕಾಣಲ್ಲ. ಭಾಗಿಸಿದ್ರೆ ಈ ರೀತಿ ಕಾಣ್ತದೆ, 2/y ಅಂತ. ಆವಾಗ ಸ್ವಲ್ಪ ನೆನ್ಪಿಟ್ಕೊಳ್ಬೇಕು ಮಕ್ಕಳೇ, ಎಕ್ಸಿನ ಬೆಲೆ ಇಲ್ಲಿ ಎಕ್ಸಿನ ಜೊತೆಗೆ ಇಲ್ಲಿದೆಯಲ್ಲ, ಎಕ್ಸಿನ ಜೊತೆಗೆ ಈ ಕಡೆ ಪಕ್ಕದಿಂದ 2 ಏನ್ ಮಾಡಿದ್ದಾರೆ ಅಂತ ಅದು ಗೊತ್ತಾದ್ರೆ ಕರೆಕ್ಟಾಗಿ ಕನ್ಫ್ಯೂಷನ್ ಹೋಗುತ್ತೆ. ಏನ್ ಹೇಳಿ, ಎಕ್ಸಿನ ಜೊತೆಗೆ 2 ಗುಣಿಸಿದ್ದಾರೆ, ಅದಕ್ಕೆ 0 ಹಾಕಿದ್ದು. 2 ಮತ್ತು ಇನ್ನು ಮಗ್ಗಿ ಅಷ್ಟೇ. 2 × 0 ಅಂದ್ರೆ ಎಷ್ಟು ಗೊತ್ತಿಲ್ಲ ಅಂದ್ರೆ 2 × 1 ಬರೀರಿ ನೋಡೋಣ ಎಷ್ಟು ಬರುತ್ತೆ. 2 × 1 2 ತಾನೆ, ಹಾಗೆ 2 3 6 ಅಂತ ಬರುತ್ತದೆ. ಸರಿನಾ? ಸರಿ, ಹಾಗಾದ್ರೆ 2 × 0 ಅಂದ್ರೆ 0 ಬರುತ್ತೆ. ಇದು ನಮಗೆ ಕನ್ಫ್ಯೂಷನ್ ಆಗುತ್ತೆ ಸಾಮಾನ್ಯವಾಗಿ. ಇದು ಇಂಟು ಇರೋದು, ಇಲ್ಲಿ ಇಂಟು ಇದೆ ಅಂತ ಅರ್ಥ. ಆವರಣ ಎಂದರೆ ಗುಣಿಸು ಎಂದರ್ಥ. ಸೊ 2 × 0 ಅಂದ್ರೆ 0 ಬರುತ್ತೆ. -y = 4 ಈ ರೀತಿ ಬಂತು. ಹಾಗಾದ್ರೆ ಇಲ್ಲಿ 0ಗೆ ಕೂಡೋದ್ರಲ್ಲಿ ಕಳೆಯೋದ್ರಲ್ಲಿ ಬೆಲೆ ಇಲ್ಲ. ಹಾಗಾದ್ರೆ ಆ 0 ಬಿಟ್ಟಾಕಿ, ಮೈನಸ್ ಅನ್ನು ಬಿಡಬಾರ್ದು. ಮೈನಸ್ ಅನ್ನು ಬಿಟ್ಬಿಟ್ಟು ಸುಮಾರು ಜನ ಅರ್ಧ ಮಾರ್ಕ್ಸ್ ಕಳ್ಕೊಳ್ತಾರೆ. ಓಕೆ, ಸೊ ಮೈನಸ್ ಅನ್ನು ಬಿಡದೆ ಬರ್ದಿದ್ದೀನಿ. ಕಾರಣ ಈ ಮೈನಸ್ ಇದೆಯಲ್ಲ, ಮೈನಸ್ ಯಾರ್ದು ಸೊತ್ತು? ವೈನ ಸೊತ್ತು. ಅದು ವೈದು. ನಾವು ವೈ ಅನ್ನು ಬಿಟ್ಟಿಲ್ಲ, 0 ಬಿಟ್ಟಿರೋದು. ಓಕೆ, ಸೊ ಇಲ್ಲಿ ಮೈನಸ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕಂದ್ರೆ, ಎರಡೂ ಕಡೆ ಮೈನಸ್ನಿಂದ ಗುಣಿಸಿದಾಗ ನೋಡಿ ಈ ರೀತಿ. ಎರಡೂ ಕಡೆ ಅಂತ ಹೇಳಿದ್ರೆ ಇದು ಬಲಭಾಗ, ಎಡಭಾಗ, ಈ ಕಡೆದು ಎಡಭಾಗ. ಇವೆರಡು ಕಡೆನೂ ನೀವು ಮೈನಸ್ನಿಂದ ಗುಣಿಸ್ಬೇಕು. ಅಲ್ಲಿ ಅಷ್ಟೇ ವ್ಯತ್ಯಾಸ. ಎಡಭಾಗಕ್ಕೂ ಮೈನಸ್ನಿಂದ ಗುಣಿಸಿ, ಬಲಭಾಗಕ್ಕೂ ಮೈನಸ್ನಿಂದ ಗುಣಿಸಿ, ಅದನ್ನೇ ಅಲ್ಲಿ ಮಾಡಿರೋದು. ಆವಾಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು, -4 ಆಯಿತು. ನೋಡಿ, ಈಗ ಯಾವ ತಪ್ಪು ಬರಲ್ಲ. ಉತ್ತರ ಏನು? -4. ಆ ರೀತಿ ಬರ್ಕೊಳ್ತೀರಿ. ಓಕೆ, ಸೊ ಇದು ನಂತರ ಇದೇ ಲೆಕ್ಕ ಅಂದ್ರೆ ಇದೇ ಸಮೀಕರಣದಲ್ಲಿ 3ನೇ ಬೆಲೆ ಕಂಡುಹಿಡಿಬೇಕು ನೀವು. ಅದು 3ನೇ ಬೆಲೆ ಅಂದ್ರೆ ಸಿ ಕಂಡುಹಿಡ್ದಾಯ್ತು, ಡಿ ಅಂತ ಬರಿಬೇಕಲ್ವಾ ಅದು. ಹಾಗಾದ್ರೆ ಅಲ್ಲಿ ಏನ್ ಮಾಡ್ತೀರಿ, ಅಲ್ಲಿ ವೈನ ಬೆಲೆ 0 ಇದೆ, ಅಷ್ಟೇ ವ್ಯತ್ಯಾಸ. ರೈಟ್, ವೈನ ಬೆಲೆ 0 ಇದೆ. ನೀವು ಇಲ್ಲೇನಿದೆ ಅದನ್ನ ಹಾಗೆ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಇದು ಹಂಗೆ ಇದೆ. ಇಲ್ಲಿ ವೈನ ಬೆಲೆ 0 ಹಾಕೊಳ್ಳಿ ಅಂತ ಹೇಳಿದ್ದು. ನೋಡಿ ಜೋಪಾನ, ವೈನ ಬೆಲೆ 0 ಹಾಕೊಳ್ಳಿ. ಇಲ್ಲೇ ಕಾಣ್ತಿದೆಯಲ್ಲ ನೋಡಿ, ಇನ್ನೊಂದ್ಸರಿ ನೋಡ್ಕೊಳ್ಳಿ. ಇದು ವೈನ ಬೆಲೆ ಇದು, ಯಾಕೆಂದ್ರೆ ಇದು ವೈ ಅಂತ ಬರ್ದಿದ್ದೀವಿ. ಈಚೆ ಕಡೆ ಬರೋದು ವೈ, ಈಚೆ ಕಡೆ ಬರೋದು ಎಕ್ಸ್. ಸರಿನಾ? ವೈನ ಬೆಲೆಯನ್ನ 0 ಅಂತ ಹಾಕೊಂಡಿದ್ದೀವಿ. ಹಾಗಾದ್ರೆ ನೋಡಿ, ವೈ ಅನ್ನು ತೆಗೆದ್ಬಿಟ್ಟು ಇಲ್ಲಿ ನೋಡಿ, ವೈ ಅನ್ನು ತೆಗೆದ್ಬಿಟ್ಟು 0 ಅಂತ ಬರ್ಕೊಂಡಿದ್ದೀನಿ ಅಷ್ಟೇ. ಬೇರೆ ಏನು ಚೇಂಜ್ ಇಲ್ಲ, ಬಾಕಿದೆಲ್ಲ ಹಾಗೇ ಇದೆ. 2x ಹಾಗೇ ಇದೆ, ಮೈನಸ್ ಹಾಗೇ ಇದೆ, ಈಕ್ವಲ್ಸ್ ಹಾಗೇ ಇದೆ, 4 ಹಾಗೇ ಇದೆ. ಹಾಗಾದ್ರೆ ಏನು ಉಳಿತದೆ? 0ಗೆ ಕೂಡೋದ್ರಲ್ಲಿ ಕಳೆಯೋದ್ರಲ್ಲಿ ಬೆಲೆ ಇಲ್ಲ. ಈ 0ನ್ನು ಬಿಟ್ಬಿಡಿ, ಇಲ್ಲ ಅಂತ ತಿಳ್ಕೊಳ್ಳಿ, =4. ಹಾಗಾದ್ರೆ ಮೈನಸ್ ಯಾರ್ದು? 0ದು. 0 ಬಿಡುವಾಗ ಮೈನಸ್ ಬಿಡ್ತೀರಿ ಹಂಗೆ. ಸೊ x = 4/2 ಅಂತ ಬರುತ್ತೆ. ಯಾಕೇಳಿ, 2ನ್ನ x ಜೊತೆಗೆ ಏನ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ. ನೀವಲ್ಲಿ 2ನ್ನ x ಜೊತೆಗೆ ಗುಣಿಸಿದ್ರೆ, ಗುಣಿಸಿರೋ 2ನ್ನ ನೋಡಿ, ಗಣಿತದ ಮೂಲಭೂತ ತತ್ವದಲ್ಲಿ ಹೇಳಿದೀವಿ, ಗುಣಿಸಿರುವ 2ನ್ನ ಸಮಚಿಹ್ನೆ ದಾಟಿಸಿದ್ರೆ ಪ್ಲಸ್ ಇದು ಭಾಗಿಸು ಆಗುತ್ತೆ. ಅದೇ ಭಾಗಿಸು ಇರುವಂತ ಚಿಹ್ನೆ, ಅಂಶವಿರುವ ಪದವನ್ನ ಸಮಚಿಹ್ನೆಯ ಇನ್ನೊಂದು ಕಡೆ ಸಾಗಿಸಿದಾಗ ಅದು ಗುಣಿಸಿರುವ ಅಂಶವಿರುವ ಪದವಾಗ್ತದೆ. ಓಕೆ, ಗಣಿತದ ಮೂಲಭೂತ ತತ್ವಗಳು. ಅದು ನನ್ನ ಸರಳ ಗಣಿತ ಚಾನೆಲ್ನಲ್ಲೇ ಸ್ವಲ್ಪ ಕೆಳಗೆ ಒಂದು ಪ್ಲೇ ಲಿಸ್ಟ್ ಇದೆ, ಅಲ್ಲಿ ಗಣಿತದ ಮೂಲಭೂತ ತತ್ವಗಳು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅದೊಂಚೂರು ನೋಡಿದ್ರೆ ಗಣಿತದ ಎಲ್ಲ ಲೆಕ್ಕಗಳು ಸರಳವಾಗಿ ಅರ್ಥ ಆಗ್ತದೆ. ಓಕೆ, ಏನ್ ಹೇಳಿದ್ದೇನೆ ಹೇಳಿ, ಗುಣಿಸಿರುವ ಅಂಶವಿರುವ ಪದವನ್ನು ಸಮಚಿಹ್ನೆ ಇನ್ನೊಂದು ಕಡೆ ಸಾಗಿಸಿದಾಗ ಅದು ಭಾಗಿಸಿರುವ ಅಂಶವಿರುವ ಪದವಾಗುತ್ತದೆ. ಅದೇ ರೀತಿ ಭಾಗಿಸಿರುವ ಅಂಶವಿರುವ ಪದವನ್ನು ಸಮಚಿಹ್ನೆಯ ಇನ್ನೊಂದು ಕಡೆ ಸಾಗಿಸಿದಾಗ ಗುಣಿಸಿರುವ ಅಂಶವಿರುವ ಪದವಾಗ್ತದೆ. ಅದೇ ರೀತಿ ಇಲ್ಲಿ 2ನ್ನ x ಜೊತೆಗೆ ಗುಣಿಸಿದ್ದಾರೆ, ಆ ಗುಣಿಸಿರುವ 2ನ್ನ ಆಚೆ ತಗೊಂಡೋದೆ, ಅದೇನಾಯ್ತು? 4/2 ಆಯ್ತು. ಆ ರೀತಿ. ಓಕೆ, ಸೊ x = 2 1 2 2 2 4 ಹೊಡಿಬಹುದು. 2ರ ಮಗ್ಗಿಲಿ ಹೊಡೆದಿದ್ದೀವಿ. x ನ ಬೆಲೆ 2. ಹಾಗಾದ್ರೆ ಅದನ್ನ ಅಲ್ಲಿ ಬರಿಬೇಕು. ಓಕೆ, ಸೊ ಏನಾದರೂ ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದಿತ್ತು, ಕಮೆಂಟ್ ಬಾಕ್ಸ್ ಆನ್ ಇಲ್ಲ. ಓಕೆ, ಸೊ ಈಗ ನೆಕ್ಸ್ಟ್ ಲೆಕ್ಕ ನೋಡಿ, 2ನೇ ಲೆಕ್ಕ. ನೀವು ಸ್ವಲ್ಪ ಹಿಂಗೆ ಮಾಡ್ತಾ ಹೋದ್ರೆ ನಿಮಗೆ ನೀಟಾಗಿ ಅರ್ಥ ಆಗ್ತದೆ, ನೋ ಪ್ರಾಬ್ಲಮ್. ಒಂದು ಲೆಕ್ಕಕ್ಕೂ ಒಂದು ಸ್ವಲ್ಪ ಪೇಷನ್ಸ್ ಇಂದ ಕೂತ್ಕೊಳ್ಳಿ, ಸ್ವಲ್ಪ ದೊಡ್ಡ ಲೆಕ್ಕ ಮಾಡಿ ನೋಡೋಣ, ಗೊತ್ತಾಗ್ತದೆ. ಇಲ್ಲಿ ನೋಡಿ, 2x + y ಅಂತಿದೆ, 2x + y = 3 ಅಂತಿದೆ. ಓಕೆ, ಇದೊಂದು ಸಮೀಕರಣ. ಇನ್ನೊಂದು ಸಮೀಕರಣ ಪಕ್ಕದಲ್ಲಿ ಬರೆಯೋಣ. 4x - y = 9 ಅಂತಿದೆ.
ಓಕೆ. ಸೊ ಈಗ ಮೊದಲನೇ ಸಮೀಕರಣ, ಇದನ್ನು ಮೊದಲನೇ ಸಮೀಕರಣ ಅಂತ ಕರಿತೀವಿ. ಅದಕ್ಕೆ ಮೌಲ್ಯಪಟ್ಟಿ ತಯಾರಿಸ್ಕೊಳ್ಬೇಕು, ಎ ಮತ್ತು ಬಿಗಳ ಬೆಲೆ ಕಂಡುಹಿಡಿಬೇಕು, ನಕ್ಷೆಯಲ್ಲಿ ಗುರುತಿಸಬೇಕು. ಹಾಗಾದ್ರೆ ನಿಮಗೆ ಈ ಫಸ್ಟ್ ಸ್ಟೆಪ್ ಗೊತ್ತಾದ್ರೆ ಸಾಕು, ಮತ್ತೆ ಎರಡನೇ ಸ್ಟೆಪ್ ಆರಾಮಾಗಿ ಮಾಡ್ತೀರಿ. ಅದಕ್ಕೆ ನಾನು ಫಸ್ಟ್ ಸ್ಟೆಪ್ ತೋರಿಸ್ತಾ ಇದ್ದೀನಿ, ಎರಡನೇ ಸ್ಟೆಪ್ ನಿಮಗೆ ಗೊತ್ತಿದೆ ಅಲ್ಲ. ಅದೇನು ನಕ್ಷೆ ಒಳಗಡೆ ಗುರುತಿಸೋದು ಅಷ್ಟೇನು ದೊಡ್ಡ ಕೆಲಸ ಏನಲ್ಲ, ಮಾಡ್ಬೋದು ಸಿಂಪಲ್ ಆಗಿ, ರೈಟ್. ಓಕೆ. ಸೊ ಈಗ ನೋಡಿ ಹಿಂಗಿದೆ ಅಲ್ವಾ, ಇಲ್ಲಿ ಎಕ್ಸ್ನ ಬೆಲೆಯನ್ನು ಬರ್ಕೊಳ್ತೀರಿ, ಇಲ್ಲಿ ವೈನ ಬೆಲೆ ಬರೀತೀರಿ, ಎಕ್ಸ್ನ ಬೆಲೆ 0 ಹಾಕೊಳ್ಳಿ, ವೈನ ಬೆಲೆ 0 ಹಾಕೊಳ್ಳಿ, ಸಿಂಪಲ್. ಸೊ ಎಕ್ಸ್ನ ಬೆಲೆಯನ್ನು 0 ಅಂತ ತಗೊಂಡಿದ್ದೀರಿ, ವೈನ ಬೆಲೆಯನ್ನು ಕಂಡುಹಿಡಿಬೇಕು. ಹಾಗಾದ್ರೆ ಹೇಗೆ ಅಂತ ನೋಡಿ, ಎಕ್ಸಿನ ಬೆಲೆ 0 ಗಮನಿಸಬೇಕು, 2 ಇಂಟು ಎಕ್ಸ್, ಎಕ್ಸ್ನ ಬೆಲೆ 0 ನೋಡಿ, ಈ ರೀತಿ ಇಲ್ಲಿ 0 ಹಾಕೊಳ್ತೀರಿ, y = 3 ಹಿಂಗಿದೆ. ಮೊದಲನೇ ಸಮೀಕರಣದಲ್ಲಿ ಆದೇಶ ಮಾಡ್ತೀರಿ, ಆವಾಗ ಇಲ್ಲಿ 0 ಬರುತ್ತೆ. ಯಾಕೇಳಿ 2 ಇಂಟು 0 ಅಂದರೆ 0 ಬರುತ್ತೆ, y = 3. ತುಂಬಾ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ಕೂಡ ತಪ್ಪು ಮಾಡ್ತಾ ಹೋಗ್ತಾರೆ, ಅಂದ್ರೆ ಅಷ್ಟೇ ಗಮನಿಸಲ್ಲ ಅಲ್ಲಿರುವಂಥ ವಿಚಾರ. 0ನ್ನು y ಜೊತೆಗೆ ಕೂಡಿರೋದು y ಅಂತ ಬರುತ್ತೆ, = 3 ನೋಡಿ. ಈಗ ವೈನ ಬೆಲೆ 3 ಅಂತ ನೀಟಾಗಿ ಕಂಡುಹಿಡಿದು ಬರೀಬೇಕು. ಓಕೆ. ಸೊ ಅದೇ ರೀತಿನೇ ಇಲ್ಲಿ ಎಕ್ಸಿನ ಬೆಲೆಯನ್ನು ನೀವು ಎಕ್ಸ್ ಅಂತಾನೆ ತಗೊಳ್ತೀರಿ, ನಾನು ಅದನ್ನೇ ಚೂರು ಅಳಿಸಿ ಮಾಡ್ತೀನಿ, ಅವಾಗ ನಿಮಗೆ ಚೂರು ನೀಟಾಗಿ ಅರ್ಥ ಆಗ್ತದೆ. ಅದಕ್ಕೆ ಓಕೆ, ಬರೆದಂಥ ಜಾಗದಲ್ಲಿ ಒಂದು ಪೆನ್ನು ಪೆನ್ಸಿಲ್ ಇಟ್ಟು ಸ್ವಲ್ಪ ವರ್ಕ್ ಮಾಡಿದ್ರೆ ನಿಮಗೆ ಬೇಗ ಅರ್ಥ ಆಗುತ್ತೆ. ಇಲ್ಲಿ ಎಕ್ಸ್ನ ಬೆಲೆಯನ್ನು ಎಕ್ಸ್ ಅಂತಾನೆ ಬರಿತಾ ಇದ್ದೀನಿ, ಏನು ಚೇಂಜ್ ಮಾಡ್ತಾ ಇಲ್ಲ. ವೈನ ಬೆಲೆಯನ್ನು ಏನು ಮಾಡ್ತಾ ಇದ್ದೀನಿ, 0 ಅಂತ ಬರಿತಾ ಇದ್ದೀನಿ, ಅಷ್ಟೇ ವ್ಯತ್ಯಾಸ. ವೈನ ಜಾಗದಲ್ಲಿ 0 ಹಾಕ್ತಾ ಇದ್ದೀನಿ. ಓಕೆ, ರೈಟ್. ಹಾಗಾದ್ರೆ ಇಲ್ಲಿ ಈ ಪದಕ್ಕೆ ಏನು ಬೆಲೆ ಇಲ್ಲ ಈಗ, ಯಾಕೆ ಹೇಳಿ, 0ನ್ನು ಕೂಡ್ತಾ ಇದ್ದೀವಿ. 0ನ್ನು ಯಾವುದೇ ಪದ ಜೊತೆಗೆ ಕೂಡಿದ್ರೆ ಏನು ಬರಲ್ಲ, ಅದಕ್ಕೆ 0ನ್ನು ಬಿಟ್ಟಾಕಿದ್ದೀವಿ. ಈಗ 0 ಜೊತೆಗೆ 7ನ್ನು ಕೂಡಿದ್ರೆ ಏನು ಬರುತ್ತೆ, 0 ನಗಣ್ಯ ಆಗುತ್ತೆ, 7 ಬರುತ್ತೆ. ಅಲ್ಲಿ =7 ತಾನೆ, 7 ಬರುತ್ತೆ. ಹಂಗೆ ಹಾಗಾದ್ರೆ 0ನ್ನು ಕೂಡೋದ್ರಲ್ಲಿ ಕಳೆಯೋದ್ರಲ್ಲಿ ಯಾವುದೇ ಬೆಲೆ ಇಲ್ಲ. ಗುಣಿಸುವಾಗ ಸ್ವಲ್ಪ ಗಮನಿಸಬೇಕು, ಅದನ್ನ ಹಾಗೆ ಬರೀಬೇಕು. ಓಕೆ. ಸೊ ಇಲ್ಲಿ 0 ಬಿಟ್ಟಾಕಿದ್ವಿ. ಇಲ್ಲಿ ನೋಡಿ 2ನ್ನ ಎಕ್ಸ್ ಜೊತೆ ಗುಣಿಸಿದ್ದಾರೆ, ಗುಣಿಸಿರೋ 2ನ್ನ ಆಚೆ ತಗೊಂಡೋದ್ರೆ ಭಾಗಿಸು 2 ಆಗ್ತದೆ, ಎಕ್ಸ್ ಅನ್ನ ಅಲ್ಲೇ ಉಳಿಯಿತು ಅಂತೇಳಿ ಇಟ್ಕೊಂಡಿದ್ದೀವಿ. ನೆಕ್ಸ್ಟ್ ಇಲ್ಲೇನು ಮಾಡಬೇಕು, 3/2, ಸ್ವಲ್ಪ ಓದ್ಕೊಳ್ಳಿ, 3/2 ಸರಿನಾ, 3/2 ಅಂತ ಅಲ್ಲಿ ನೀಟಾಗಿ ಬರ್ಕೊಳ್ಬೇಕು, 3 ಒಳಗಿರಬೇಕು, 3/2 ಸರಿನಾ. ಓಕೆ, ಅಲ್ಲಿ ತಪ್ಪಾಗುತ್ತೆ, ಕೆಲವರು ಹಂಗೆ ಉಲ್ಟಾ ಪಲ್ಟಾ ಬರೀತಾರೆ, ಆವಾಗ ಬೇರೆ ಉತ್ತರ ಬರುತ್ತೆ. ಓಕೆ, 2 1 2 ಕಳೆದಾಗ ಎಷ್ಟು ಬರುತ್ತೆ, 1 ಬರುತ್ತೆ. ಅಲ್ಲಿ ನಿಲ್ಲಿಸಬಾರ್ದು, ಮುಂದಕ್ಕೆ ಹೋಗ್ಬೇಕು, ಮತ್ತೊಂದು 0 ಇಟ್ಕೊಂಡು ಪಾಯಿಂಟ್ ಇಟ್ಟು ಮುಂದುವರಿಸಬೇಕು. 2 5 10 ಅಂತ, ಹಾಗಾದ್ರೆ 1.5 ಅಂತ ಬರುತ್ತೆ ಬೆಲೆ, ಅದನ್ನಲ್ಲಿ ಬರೆದಿದ್ದೀವಿ 1.5 ಅಂತ. ಓಕೆ, ಇದು ಮೊದಲ ಸಮೀಕರಣಕ್ಕೆ ಬಂದಂತಹ ಮೌಲ್ಯಪಟ್ಟಿ. ಇದು ಎ ಅಂತ, ಇಲ್ಲಿ ಬಿ ಅಂತ. ನೀವು ಸ್ವಲ್ಪ ಗಮನಿಸಬೇಕಾಗಿದ್ದು, ಇಲ್ಲಿ 3 ಪ್ಲಸ್ ಕೂಡ ಸರಿ ಇರಬೇಕು, ಅದಕ್ಕೆ ಅರ್ಧ ಮಾರ್ಕ್ ಕೊಡ್ತಾರೆ ವಾರ್ಷಿಕ ಪರೀಕ್ಷೆಯಲ್ಲಿ. ಇಲ್ಲಿ 1.5 ಅಂತಾನೆ ಇರಬೇಕು, ಆವಾಗ ಅರ್ಧ ಮಾರ್ಕ್ಸ್ ಕೊಡ್ತಾರೆ. ಇದು 4 ಮಾರ್ಕ್ಸಿನ ಪ್ರಶ್ನೆ. ಇದು ಇನ್ನೊಂದು ಮೌಲ್ಯಪಟ್ಟಿ ಇದೆ ಮತ್ತೊಂದು ಸಮೀಕರಣಕ್ಕೆ, ಇಲ್ಲಿ ಬರುತ್ತಲ್ಲ, ಇದಕ್ಕೆ ಮತ್ತೊಂದು ಮೌಲ್ಯಪಟ್ಟಿ ಬರುತ್ತೆ, ಅದರಲ್ಲೂ ಈ ರೀತಿ ಎಕ್ಸ್ನ ಬೆಲೆ ವೈನ ಬೆಲೆ ಇದೆ, ಅದಕ್ಕೂ ಅರ್ಧ ಕೊಟ್ಬಿಟ್ಟು ಟೋಟಲ್ 2 ಮಾರ್ಕ್ಸ್ ಅನ್ನ ಈ ಕ್ಯಾಲ್ಕುಲೇಷನ್ಗೆ ಕೊಟ್ಟಿರ್ತಾರೆ. ನಂತರ ಗುರುತಿಸೋದಕ್ಕೆ 1 ಮಾರ್ಕು, ಆಮೇಲೆ ಎಕ್ಸ್ನ ಬೆಲೆ ಬರೆಯೋದಕ್ಕೆ, ಅಂದ್ರೆ ಸಮೀಕರಣ ಬಿಡಿಸಿದಾಗ ಎಕ್ಸ್ನ ಬೆಲೆಯಲ್ಲಿ ತೋರಿಸ್ತಾ ಇರ್ತದಲ್ಲ ಅದು, ವೈನ ಬೆಲೆ ತೋರಿಸ್ತಾ ಇರ್ತದಲ್ಲ ಅದು, ಇದಕ್ಕೆ ಅರ್ಧ ಇದಕ್ಕೆ ಅರ್ಧ, ಈ ರೀತಿ ಮಾಡಿರ್ತಾರೆ. ಹಾಗೆ ನಮಗೆ 4 ಮಾರ್ಕ್ ಇರೋದು. ಓಕೆ, ವಾರ್ಷಿಕ ಪರೀಕ್ಷೆಯಲ್ಲಿ 4 ಮಾರ್ಕ್ ಕೊಟ್ಟಿರೋದು ಹಾಗೆ ಅದು. ಅವಾಗ ಪ್ರತಿ ಹಂತಗಳನ್ನು ಸರಿಯಾಗಿ ಬರೆದ್ರೇನೆ ಗೊತ್ತಾಗೋದು. ಓಕೆ, ಹಾಗಾದ್ರೆ ಎರಡನೇ ಸಮೀಕರಣ ಸ್ವಲ್ಪ ತಗೊಳ್ಳಿ ನೋಡೋಣ. ಎರಡನೇ ಸಮೀಕರಣ 4x ಇದೆ, -y = 9 ಇದೆ, ಸರಿನಾ. ರೈಟ್. ಇದರಲ್ಲಿ ನಾವೇನು ಮಾಡ್ಕೋಬೇಕೀಗ, ಸಿಂಪಲ್ ಆಗಿರುವಂಥ ಲೆಕ್ಕ. ಇಲ್ಲಿ ಎಕ್ಸ್ ತಗೊಳ್ತೀರಿ, ಇಲ್ಲಿ ವೈ ತಗೊಳ್ತೀರಿ, ರೈಟ್. ಇಲ್ಲಿ 0 ಹಾಕೊಳ್ಳಿ, ಇದು ಪ್ರೀ ಪ್ಲಾನ್ ಅಲ್ಲ, ಇದು ಮೊದಲು ಮಾಡಿ ಇಟ್ಕೋಬೇಕು ಅಷ್ಟೇ. ಇಲ್ಲಿ 0 ಹಾಕೊಳ್ಳಿ, ಇಲ್ಲಿ 0 ಹಾಕೊಳ್ಳಿ, ರ್ಯಾಪಿಡ್ ಆಗಿ. ಓಕೆ, ಆಮೇಲೆ ಈಗ ನೋಡಿ 4 ಇಂಟು ಎಕ್ಸಿನ ಜಾಗದಲ್ಲಿ 0 ಹಾಕೊಳ್ಳಿ, ಅದನ್ನೇ ಅಲ್ಲಿ ಹೇಳ್ತಿರೋದು ಮೊದಲನೇ ಸಮೀಕರಣದಲ್ಲಿ. ನೋಡಿ, ಇಲ್ಲಿ ಎಕ್ಸಿನ ಬೆಲೆಯನ್ನ 0 ಅಂತ ಹಾಕೊಂಡಿದ್ದೀವಿ, ವೈನ ಬೆಲೆಯನ್ನ ಕಂಡುಹಿಡಿತಾ ಇದ್ದೀವಿ. ಅರ್ಥ ಆಗ್ತಿದ್ಯಾ? ಹಾಗಾದ್ರೆ ವೈನ ಮುಟ್ಟಬಾರ್ದು, ಇಲ್ಲಿ ಎಕ್ಸ್ ಅನ್ನು ಮುಟ್ಟಬೇಕು, ಚೇಂಜ್ ಮಾಡಬೇಕು.
4 ಇಂಟು 0 ಅಂದರೆ 0 ಬರುತ್ತೆ, ಅಲ್ಲಿ ತಪ್ಪು ಮಾಡ್ತೀರಿ. ಇಲ್ಲಿ ಸಾಮಾನ್ಯವಾಗಿ ನಾವು ತಪ್ಪು ಮಾಡೋದು ಇಲ್ಲಿ ಅಂತ ಹೇಳಿದ್ರೆ ಮುಗೀತಲ್ಲ. ಇಲ್ಲಿ ಏನು ಮಾಡ್ತೀವಿ, ಇಲ್ಲಿ y ಬರಿತೀವಿ, = 9 ಅಂತ ಇಲ್ಲಿ 9 ತುಂಬಿಸಿಡ್ತೀವಿ. ಆದರೆ ತಪ್ಪು ಅಂತ ಆಗ್ತಾರೆ ಪರೀಕ್ಷೆಯಲ್ಲಿ. ಯಾಕೆ ಅಂದರೆ ಈ ವೈನ ಬೆಲೆ ನೀವು ಸ್ವಲ್ಪ ಗಮನಿಸಬೇಕು. ಯಾವ್ದು ಹೇಳಿ, ವೈನ ಬೆಲೆ ಇದೆಯಲ್ಲ ಅದಕ್ಕೆ ಒಂದು ಮೈನಸ್ ಚಿಹ್ನೆ ಇದೆ. ಅದು ವೈನ ಸೊತ್ತು, ಅದನ್ನು ಬಿಡಬಾರ್ದು, ಬಿಟ್ಟರೆ ತಪ್ಪಾಗ್ತಾರೆ. ಯಾಕಂದರೆ ಇಲ್ಲಿ ಮೈನಸ್ ಹಾಕಲೇಬೇಕು, ಹಾಕದೇ ಇದ್ರೆ ತಪ್ಪಾಗುತ್ತೆ. ನಮಗೆ ಬೇಕಾಗಿದ್ದು ವೈನ ಬೆಲೆ, ಮೈನಸ್ ವೈನ ಬೆಲೆ ಅಲ್ಲ. ಅದಕ್ಕೆ ಏನು ಮಾಡ್ತೀರಿ, ಮೈನಸ್ ಹೋಗಬೇಕು, ಮೈನಸ್ನಿಂದ ಎರಡೂ ಕಡೆ ಗುಣಿಸ್ಕೊಳ್ಳಿ ಹಿಂಗೆ. ಓಕೆ, ಇದೊಂಚೂರು ನೆನ್ಪಿಟ್ಕೊಂಡ್ರೆ ಸಾಕು. ಎಲ್ಲಿದ್ರೆ ಮೈನಸ್ ಆಚೆ ಕಡೆ ಶಿಫ್ಟ್ ಮಾಡಿ ಇಲ್ಲಿರೋ ಮೈನಸ್ನ ಆ ಕಡೆ ಬರೆದ್ರೂ ಸಾಕು, ತೊಂದರೆ ಇಲ್ಲ. ಓಕೆ, ಪ್ರೊಸೀಜರ್ ಇರೋದು ಹೀಗೆ. ಮೈನಸನ್ನು ಎರಡು ಕಡೆನೂ ಗುಣಿಸಿದಾಗ ಮೈನಸ್ ಹೋಗುತ್ತೆ ಅದು. ಈಗ ನೋಡಿ, ಮೈನಸ್ ಇಂಟು ಮೈನಸ್ ಇದೆಯಲ್ವಾ, ಅವಾಗೇನಾಗುತ್ತೆ, ಪ್ಲಸ್ ಬರುತ್ತೆ. y ಈಕ್ವಲ್ಸ್ ಏನು ಬಂತು, -9 ಹಿಂಗೆ. ಇಲ್ಲಿ -9 ಬರೆದ್ರೇ ಅರ್ಧ ಮಾರ್ಕ್ಸ್ ಕೊಡೋದು. ಮೈನಸ್ಸು ಇರಬೇಕು, 9 ಇರಬೇಕು, ಎಲ್ಲಿದ್ರೆ ತಪ್ಪಾಗ್ತಾರೆ. ಅರ್ಥ ಆಗ್ತಿದೆಯಾ ಮಕ್ಕಳೇ? ಸೊ ಇಲ್ಲಿ ಅರ್ಧ ಮಾರ್ಕ್ಸ್ ಬರಬೇಕು ಅಂದ್ರೂ ಬಹಳಷ್ಟು ಅಬ್ಸರ್ವ್ ಮಾಡಬೇಕು, ಸುಮ್ಮನೆ ಅಲ್ಲ. SLC ವಾರ್ಷಿಕ ಪರೀಕ್ಷೆಯಲ್ಲಿ ಸ್ಕೋರ್ ಮಾಡೋದು. ಓದೋ ಮಕ್ಕಳಿಗೂ ಹೌದು, ಪಾಸಿಂಗ್ ಮಾರ್ಕಿಗೂ ಹೌದು. ಒಂಚೂರು ತಪ್ಪಾದರೂ ಸಾಕು, ಮೇಸ್ಟ್ರಲ್ಲಿ ತಪ್ಪಾಕಿಟ್ಟಿರ್ತಾರೆ, ಅರ್ಧ ಮಾರ್ಕ್ಸ್ ಹೋಯ್ತು ಅಂತ. ಇಲ್ಲಿ 10ನೇ ತರಗತಿಯಲ್ಲಿ ಹನಿ ಹನಿ ಗೂಡಿದ್ರೆ ಹಳ್ಳ, ಸಣ್ಣ ಪುಟ್ಟದೇನಲ್ಲ ಅದು. ಹನಿ ಹನಿ ಗೂಡಿದ್ರೆ ಹಳ್ಳ, ಅರ್ಧ ಸೇರಿದಾಗ 4 ಮಾರ್ಕ್ಸ್ ಬರೋದು. ಓಕೆ, ನೆಕ್ಸ್ಟ್ ಈಗ ನಾನು ವೈನ ಬೆಲೆಯನ್ನು 0 ಹಾಕ್ಕೊಂಡಿದ್ದೀನಿ. ಅಂದರೆ 4x ಮೈನಸ್ ವೈ ಕಾಣ್ತಲ್ವಾ, ವೈ ಬರಿಬಾರ್ದು, ವೈನ ಬೆಲೆ 0 ಹಾಕೋಬೇಕು ಹಿಂಗೆ. ಅಂದರೆ ಇದಿಷ್ಟು ಭಾಗ ಈಗ ನಾವು ನೆಗ್ಲೆಕ್ಟ್ ಮಾಡ್ಬೋದು. ಯಾಕೆಂದರೆ ಅಲ್ಲಿ ವೈನ ಭಾಗ 0 ಮಾಡ್ತಾ ಇದೀವಲ್ಲ, ಅದನ್ನು ಬಿಟ್ಟಾಕ್ಬೋದು. ಇದನ್ನು ಬೇಕಿದ್ರೆ ಬಿಟ್ಟಾಕ್ಬೋದು ಅಂತ ಅರ್ಥ ಅದು. ಹಾಗಾದ್ರೆ ಏನು ಉಳೀತು, 4x = 9 ಉಳೀತು. ಹಾಗೆ ಸೊ x = 4 ಆಚೆಗೆ ಶಿಫ್ಟ್ ಮಾಡಿ ಸಂಖ್ಯೆಗಳನ್ನು ಸಂಖ್ಯೆ ಜೊತೆಗೆ ಕ್ರಿಯೆ ಮಾಡ್ಬೋದು. ಅದಕ್ಕೆ 4 ಆಚೆ ಕಡೆ ವರ್ಗಾವಣೆ ಮಾಡ್ತಾ ಇದ್ದೀನಿ. ಯಾಕೆ ಹೇಳಿ, 4 x ಜೊತೆಗೆ ಗುಣಿಸಿದ್ದಾರೆ. ಗುಣಿಸಿರುವ ಅಂಶವನ್ನು ಸಮಚಿಹ್ನೆಯ ಇನ್ನೊಂದು ಕಡೆ ಸಾಗಿಸಿದಾಗ ಅದು ಭಾಗಿಸಿರುವ ಅಂಶವಿರೋ ಪದವಾಗ್ತದೆ. ಅಲ್ಲಿ ಆಲ್ರೆಡಿ 9 ಇತ್ತು, ಆ 9ಕ್ಕೆ ಭಾಗಿಸಿ 4 ಬಂತು. ಸರಿನಾ? ಓಕೆ, ಸೊ 9/4 ಅಂತ ಮಾಡಬೇಕು. 9/4 ಮಾಡಬೇಕು. 4 8 ಬರುತ್ತೆ. ಸರಿನಾ? ಪಾಯಿಂಟ್ ಹಾಕೊಂಡ್ರಿ, ಅಲ್ಲಲ್ಲ ಕಳೀರಿ, 1 ಬರುತ್ತೆ, 1 ಹೋಗಲ್ಲ. ಸರಿ, ಅದಕ್ಕೆ ಪಾಯಿಂಟ್ ಹಾಕೊಂಡು 0 ಇಳಿಸ್ಕೊಂಡು 4 8 ಅಂತ ಬರ್ಕೊಂಡು 2.2 ಅಂತಲೇ ಬರಿಬೇಕು. ಬೇರೆ ಎಂತ ಇದ್ರೂ ತಪ್ಪಾಗ್ತಾರೆ. ಸೊ ಅರ್ಥ ಆಯ್ತು ಅಂತ ತಿಳ್ಕೊಂಡಿದ್ದೀನಿ. ಎಲ್ಲಿ 0 ಆದೇಶ ಮಾಡಬೇಕು, ಎಲ್ಲಿ ಕಂಡುಹಿಡಿಬೇಕು, ಅದನ್ನು ನಿಖರವಾಗಿ ಮಾಡಿದ್ರೆ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಈ ಲೆಕ್ಕಕ್ಕೆ 4 ಮಾರ್ಕ್ಸು ಗ್ಯಾರಂಟಿ ಬರುತ್ತೆ. ಸೊ ನಾನು 2 ಮಾರ್ಕನ್ನು ಹೇಗೆ ಸ್ಕೋರ್ ಮಾಡೋದು ಅಂತ ಈ ಲೆಕ್ಕದಲ್ಲಿ ಹೇಳ್ಕೊಟ್ಟಿದ್ದೀನಿ ನೀಟಾಗಿ. 2 ಮಾರ್ಕು ಎಲ್ಲಿದೆ, ಎಕ್ಸ್ನ ಬೆಲೆ ಕಂಡುಹಿಡಿಯೋದು, ವೈನ ಬೆಲೆ ಕಂಡುಹಿಡಿಯೋದು ಅದರಲ್ಲಿದೆ. ಅದು ನೀವು ವರ್ಜಿಸುವ ವಿಧಾನದಿಂದ 2 ಚರಾಕ್ಷರಗಳ ಸಮೀಕರಣವನ್ನು ಬಿಡಿಸಿ ಲೆಕ್ಕ ಮಾಡ್ತಿರಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗಿದೆ. ಓಕೆ, ಅದಕ್ಕೆ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ, ನನ್ನ ಬೇರೆ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪುರ್ಸುತ್ತಿದ್ದಾಗ ಸ್ವಲ್ಪ ನನ್ನ ಚಾನಲ್ ಇದೆಯಲ್ಲ, ಸರಳ ಗಣಿತ ಚಾನಲ್ ಮೇಲೆ ಮುಟ್ಟು ನೋಡಿ, ಪ್ಲೇಲಿಸ್ಟ್ ಸಿಗ್ತದೆ. ಸ್ವಲ್ಪ ಹಿಂದಕ್ಕೆ ಮುಂದಕ್ಕೆ ಹೋದರೆ 10ನೇ ತರಗತಿಯ ಗಣಿತ ಪಾಠಗಳು ಅಂತಲೇ ಒಂದು ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ. ಅದನ್ನು ಚೂರು ಅಬ್ಸರ್ವ್ ಮಾಡಿದ್ರೆ ಪ್ರತಿಯೊಂದು ನಿಮಗೆ ಸಿಗ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ನೀವು ಪ್ರಥಮ ಬಾರಿಗೆ ನನ್ನ ಚಾನಲ್ಗೆ ಬಂದಿದ್ದರೆ ಒಂಚೂರು ಲೈಕ್ ಮಾಡಿ ವಿಡಿಯೋಗಳಿಗೆ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.